ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಜಮೀನಿನ ಸುತ್ತ ರಾತ್ರಿ ವೇಳೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಅಳವಡಿಸುತ್ತಿದ್ದಾರೆ ಎಂದು ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮದ ಮಹದೇವಸ್ವಾಮಿ ಆರೋಪಿಸಿದ್ದಾರೆ. ಉಯ್ಯಂಬಳ್ಳಿ ಗ್ರಾಮದ ಸರ್ವೆ ನಂಬರ್ 70/1ರಲ್ಲಿ 1 ಎಕರೆ ನಮ್ಮ ಜಮೀನಿನಲ್ಲಿ ರೇಷ್ಮೆ ಬೆಳೆಗೆ ಬೋರ್ವೆಲ್ ಇದ್ದು, ಅದಕ್ಕೆ ವಿದ್ಯುತ್ ಸಂಪರ್ಕಕ್ಕಾಗಿ ಒಂದು ಟ್ರಾನ್ಸ್ಫಾರ್ಮರ್ ಅನ್ನು ಪ್ರತ್ಯೇಕವಾಗಿ ಅಳವಡಿಸಿದ್ದು, ಪಕ್ಕದ ಸರ್ವೆ ನಂಬರ್ 77/4ರಲ್ಲಿ 1 ಎಕರೆ 14 ಗುಂಟೆ ಜಮೀನು ನಿವೃತ್ತ ಪೊಲೀಸ್ ಅಧಿಕಾರಿ ಪುಟ್ಟಸಿದ್ದಪ್ಪ ಎಂಬುವರಿಗೆ ಸೇರಿದ್ದು, ಅದರಲ್ಲಿ ರಾಗಿ ಬೆಳೆಯನ್ನು ಬೆಳೆದಿದ್ದು, ಕಾಡು ಹಂದಿಗಳು ಜಮೀನಿಗೆ ಬರದಂತೆ ಜಮೀನಿನ ಸುತ್ತ ಅಳವಡಿಸಿರುವ ತಂತಿಗೆ ಅಕ್ರಮವಾಗಿ ರಾತ್ರಿ ವೇಳೆ ವಿದ್ಯುತ್ ಸಂಪರ್ಕವನ್ನು ನಮ್ಮ ಜಮೀನಲ್ಲಿರುವ ಟ್ರಾನ್ಸ್ಫಾರ್ಮರ್ ನಿಂದ ನೀಡುತ್ತಿರುತ್ತಾರೆ ಎಂದು ಮಾತನಾಡಿದ ಅವರು, ಇದರಿಂದ ರೇಷ್ಮೆ ತೋಟಕ್ಕೆ ನೀರು ಹಾಯಿಸಲು ನಾವು ಹೋದಾಗ ನಮಗೆ ಪ್ರಾಣಾಪಾಯವಾಗುವ ಸಾಧ್ಯತೆ ಇದೆ ಹಾಗೂ ಕಾಡು ಪ್ರಾಣಿಗಳು ಅಕ್ರಮ ವಿದ್ಯುತ್ ತಂತಿಗೆ ಸಿಲುಕಿ ಸತ್ತರೆ ನಮ್ಮ ಜಮೀನಿನಲ್ಲಿ ಟ್ರಾನ್ಸ್ಫಾರ್ಮರ್ ಇರುವ ಕಾರಣ ನಮ್ಮ ಮೇಲೆ ದೂರು ಬರುವುದಿಲ್ಲವೇ ಎಂದು ಪುಟ್ಟಸಿದ್ದಪ್ಪರವರನ್ನು ಅಕ್ರಮ ವಿದ್ಯುತ್ ಸಂಪರ್ಕ ತೆರವುಗೊಳಿಸುವಂತೆ ಹೇಳಿದರು. ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆಗೆ ದೂರು ನೀಡಿದ್ದು, ಇಲಾಖೆ ಯುವರಾದ ಜೆಇ ಮತ್ತು ಎಡಬ್ಲ್ಇರವರುಗಳು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದರು. ನಮ್ಮ ಜಮೀನಿನ ಸುತ್ತಮುತ್ತ ಅಕ್ರಮ ವಿದ್ಯುತ್ ತಂತಿ ಅಳವಡಿಕೆಯಿಂದ ಕಾಡು ಪ್ರಾಣಿಗಳಿಗಾಗಲಿ ಅಥವಾ ಮಾನವನಿಗಾಗಲಿ ಯಾವುದೇ ರೀತಿಯ ಅನಾಹುತಗಳು ನಡೆದರೆ ಮೇಲ್ಕಂಡ ಇಲಾಖೆಯ ಅಧಿಕಾರಿಗಳೇ ಕಾರಣರಾಗಿರುತ್ತಾರೆ. ನಾನು ನೀಡಿರುವ ದೂರನ್ನು ಪರಿಗಣಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿ ಕೊಡುವಂತೆ ಕೋರಿದ್ದಾರೆ. ನಮ್ಮ ಜಮೀನುಗಳ ಸುತ್ತಮುತ್ತ ಹಲವರು ಅಕ್ರಮ ವಿದ್ಯುತ್ ಸಂಪರ್ಕ ಅಳವಡಿಸುತ್ತಿದ್ದಾರೆ. ಈ ಸಂಬಂಧ ಬೆಸ್ಕಾಂಗೆ ದೂರು ನೀಡಿರುವುದರಿಂದ ಅಕ್ರಮ ಎಸಗಿರುವ ವ್ಯಕ್ತಿಗಳು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೊರಟಿರುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಮಾಧವಸ್ವಾಮಿ ಅಂತ. ನಾವು ಸರ್ವೆ ನಂಬರ್ 77/1ರಲ್ಲಿ ನಾವು IP ನಂಬರ್ 90 ನಾವು ರೇಷ್ಮೆ ಬೆಳೆ ಬೆಳೀತಾ ಇದ್ದೀವಿ. ಪಕ್ಕದ ಜಮೀನವನು ರಾಗಿ ಹಾಕಿದ್ದಾನೆ. ಈ ರಾಗಿಗೆ ಏನು ಮಾಡ್ತಾರೆ ಅಂದರೆ ನೈಟ್ ತಂತಿ ಹಾಕಿದ್ದಾರೆ ಆಲ್ರೆಡಿ ನಮ್ಮ TCಯಿಂದ ಅಕ್ರಮವಾಗಿ ಕರೆಂಟ್ ಸಪ್ಲೈ ಮಾಡಿಕೊಂಡು ಕಾಡು ಪ್ರಾಣಿಗಳನ್ನ ಕೊಲ್ಲೋದೋ ಇನ್ನೊಂದೇ ಆಗಲಿ. ಬಟ್ ನಾವು ರಾತ್ರಿಲಿ ನೀರು ಕಟ್ಟಕ್ಕೆ ಆಯ್ಸಕ್ಕೆ ಬರ್ತೀವಿ. ರಾಯ್ಸಕ್ಕೆ ಬಂದಾಗ ನಾವೇನಾರ ಅಕಸ್ಮಾತು ಕರೆಂಟ್ ಕೊಟ್ಟಿದ್ರು ನಮ್ಗೆ ಗೊತ್ತೇ ಇಲ್ಲ, ಏನಂದ್ರೆ ಇಲ್ಲ ಕಾರಣಾಂತರದಿಂದ ಏನಾರ ನಮಗೆ ಮರಣ ಹೊಂದಿದ್ರೆ ನಾವು ಇದಕ್ಕೆ ಪರಿಹಾರ ಏನು, ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೆ. ನಾನು ರೆಸ್ಪಾನ್ಸೇ ಮಾಡೋದಿಲ್ಲ. ಫೋನ್ ತೆಗೆದ್ರೆ ಫೋನ್ ತೆಗಿದಿಲ್ಲ. ನಾವು ಆಲ್ರೆಡಿ ಅವ್ರ ವೀಡಿಯೋನೂ ಮಾಡಿ ಕಳಿಸಿದ್ದೀನಿ. ಅವರು ಲೈನ್ಮೆನ್ಗಳು ನಾವು ಬಂದು ಕ್ರಮ ತಗೊಳ್ತೀವಿ ಅಂತ ಇದ್ದಾರೆ, ಏನು ತೊಗೊಳ್ಳಿಲ್ಲ. ನೋಡಿ, ಕೋಲು ಇಲ್ಲೇ ಬಿದ್ದಿದೆ, ತಂತಿ ರೆಸ್ಪಾಂಡೆಡ್ ಹಂಗಿದೆ, ನಮ್ಮದೇ TC ಇದು ಎಲ್ಲ ಸೂಕ್ತ. ನಮಗೆ ನಾವು ನೈಟಲ್ಲಿ ಏನಾರು ಸುಮ್ಮನೆ ಹಿಂಗೆ ಕರೆಂಟ್ ಕೊಟ್ಕೊಂಡು ಇವರೆಲ್ಲ ಅಕ್ರಮವಾಗಿ ಮಾಡಿದ್ರೆ ನಾಳೆ ದಿನ ನಾವೇನಾರು ನಮಗೇನಾರು ಮರಣ ಹೊಂದರೆ ನಮಗೆ ಜವಾಬ್ದಾರಿ ಯಾರು? ಇದು ಸೂಕ್ತ ಅಧಿಕಾರಿಗಳು ಬಂದು ನಮ್ಗೆ ಬಂದೋಬಸ್ತ್ ಮಾಡಿ ಸೂಕ್ತ ತನಿಖೆ ಮಾಡಬೇಕು ಅಂತ ಇದ್ರ ಮೇಲೆ ನಾವು ಕೇಳ್ಕೊಳ್ತೇವೆ ನಿಮ್ಮನ್ನು. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.